ಓಂ ಶಾಂತಿ. ಮುರಳಿ ದಿನಾಂಕ 21/1/87. ಅವ್ಯಕ್ತ ಬಾಬ್ದಾದ ಮಧುಬನ್. ಸ್ವರಾಜ್ಯ ಅಧಿಕಾರಿ ही ವಿಶ್ವ ರಾಜ್ಯಾಧಿಕಾರಿ है. ಸ್ವರಾಜ್ಯ ಅಧಿಕಾರಿಗಳೇನೆ ವಿಶ್ವ ರಾಜ್ಯ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ. आज भाग्य विधाता बाप अपने सर्वश्रेष्ठ भाग्यवान बच्चों को देख रहे हैं. ಇವತ್ತು ಭಾಗ್ಯ ವಿಧಾತ ತಂದೆ ತನ್ನ ಸರ್ವಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡ್ತಾ ಇದ್ದಾರೆ. बाप दादा के आगे अब भी सिर्फ यह संगठन नहीं लेकिन चारों ओर के भाग्य बच्चों सामने हैं. ಬಾಪ್ ದಾದಾರವರ ಎದುರುಗಡೆ ಕೇವಲ ಇಲ್ಲಿರುವಂಥ ಸಂಘಟನೆ ಅಷ್ಟೇ ಅಲ್ಲ, 4 ಕಡೆ ದೇಶ ವಿದೇಶಗಳಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮಕ್ಕಳು ಎದುರುಗಡೆ ಇದ್ದಾರೆ. चाहे देश चाहे विदेश किसी भी कोने में लेकिन बेहद का बाबा बेहद का बच्चों को देख रहे. ಯಾವುದೇ ದೇಶ ಇರ್ಬೋದು ಅಥವಾ ವಿದೇಶ ಇರ್ಬೋದು ಅಥವಾ ಯಾವುದೇ ಒಂದು ಮೂಲೆ ಇರ್ಬೋದು, ಎಲ್ಲ ಮಕ್ಕಳನ್ನು, ಎಲ್ಲ ಮೂಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಬೇಹದ್ ಅಂದ್ರೆ ಏನೋ ಲಿಮಿಟ್ ಇಲ್ಲ, ಅನ್ಲಿಮಿಟ್. ಇಡೀ ವಿಶ್ವದಲ್ಲಿ ಗ್ಲೋಬ್ನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ತಂದೆ ನೋಡ್ತಾ ಇದ್ದಾರೆ. ಈ ಸಾಕಾರ ವತನ್ ಕೆ ಅಂದರ್ ಸ್ಥಾನ್ ಕಿ ಹದ್ ಆ ಜಾತಾ ಹೈ. ಈ ಸಾಕಾರ ವತನದಲ್ಲಿ ಬಂದಾಗ, ಒಂದು ಜಾಗದಲ್ಲಿದ್ದಾಗ ಲಿಮಿಟ್ ಬರುತ್ತೆ, ಒಂದು ಪ್ಲೇಸ್ ಲಿಮಿಟ್ ಬರುತ್ತೆ. ಲೇಕಿನ್ ಬೇಹದ್ ಕಾ ದೃಷ್ಟಿ ಕಿ ಸೃಷ್ಟಿ ಬೇಹದ್ ಹೈ. ಬೇಹದ್ದಿನ ಆಂಗಲ್ನಲ್ಲಿ ನೋಡಿದಾಗ ಜಗತ್ತು ಬೇಹದ್ದಿನ ಸೃಷ್ಟಿ ಇದೆ. ಬಾಬಾ ಕೆ ದೃಷ್ಟಿ ಮೇ ಸರ್ವ ಆತ್ಮಾओं की ಸೃಷ್ಟಿ ಸಮಾಯಿ है. ತಂದೆಯ ದೃಷ್ಟಿನಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಸೃಷ್ಟಿನಲ್ಲಿ ಇದ್ದಾರೆ. ಬೇಹದ್ದಿನ ಪರಿವಾರ ಇದೆ. ತೋ ದೃಷ್ಟಿ ಕಿ ಸೃಷ್ಟಿ ಮೇ ಸರ್ವ ಸಮ್ಮುಖ ಹೈ. ಈ ಒಂದು ದೃಷ್ಟಿನಲ್ಲಿ ಎಲ್ಲರೂ ಕೂಡ, ಸೃಷ್ಟಿಯಲ್ಲಿರೋ ಎಲ್ಲರೂ ಕೂಡ ತಂದೆಗೆ ಎದುರುಗಡೆ ಇದ್ದಾರೆ. तो सर्व भाग्यवान बच्चों को भाग्य विधाता भगवान देख देख हर्षित होते हैं. ಎಲ್ಲ ಅದೃಷ್ಟಶಾಲಿ ಮಕ್ಕಳನ್ನ ನೋಡಿ ಭಾಗ್ಯ ವಿಧಾತ ತಂದೆ ಭಗವಂತ ನೋಡಿ ನೋಡಿ ಖುಷಿ ಆಗ್ತಾ ಇದ್ದಾರೆ. ಜೈಸೆ ಬಚ್ಚೆ ಬಾಬಾ ಕೆ ದೇಖ್ ಹರ್ಷಿತ್ ಹೋತೆ ಹೈ. ಹೇಗೆ ತಂದೆ ನೋಡಿ ಮಕ್ಕಳನ್ನ ನೋಡಿ ಖುಷಿ ಆಗ್ತಾರೆ, ಬಾಪ್ ಬಿ ಸರ್ವ ಬಚ್ಚೋಂ ಕೋ ದೇಖ್ ಹರ್ಷಿತ್ ಹೋತೆ. ಅದೇ ತರ ತಂದೆನೂ ಕೂಡ ಮಕ್ಕಳನ್ನ ನೋಡಿ ಖುಷಿ ಆಗ್ತಾ ಇದ್ದಾರೆ, ಮಕ್ಕಳು ಕೂಡ ತಂದೆಯನ್ನು ನೋಡಿ ಖುಷಿ ಆಗ್ತಾ ಇದ್ದೀವಿ. तो बेहद का बाबा को बच्चों को देख रूहानी नशा व फकूर है कि एक एक बच्चा इस विश्व के आगे विशेष आत्माओं का लिस्ट में हो. ಬೇಹದ್ದಿನ ತಂದೆ ಮಕ್ಕಳನ್ನ ನೋಡಿ ನೋಡಿ ಆತ್ಮೀಕ ಒಂದು ನಶೆ ಮತ್ತು ಖುಷಿನಲ್ಲಿ ಹೇಳ್ತಾ ಇದ್ದಾರೆ, ಒಂದೊಂದು ಮಗು ಕೂಡ ವಿಶ್ವದ ಎದುರುಗಡೆ ವಿಶೇಷ ಆತ್ಮರಗಳ ಲಿಸ್ಟ್ ಅಲ್ಲಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಚಾಹೆ 16,000 की माला का लास्ट मणका भी है, फिर भी बाबा के आगे आने से, बाबा का बनने से विश्व के आगे विशेष आत्मा है. 16,108 ಮಾಲೆಯಲ್ಲಿರ್ತಕ್ಕಂಥ ಮಣಿಯಲ್ಲಿ ಕೊನೆ ಮಣಿ ಇರ್ಬೋದು, ಆದರೂ ಕೂಡ ತಂದೆ ಎದುರುಗಡೆ ಬರ್ತಾ ಇದ್ದಂಗೆನೆ, ತಂದೆಯ ಮಕ್ಕಳು ಆಗ್ತಾ ಇದ್ದಂಗೆನೆ ವಿಶ್ವದ ಎದುರುಗಡೆ ವಿಶೇಷ ಆತ್ಮ ಆಗಿ ಪರಿಗಣಿಸಲ್ಪಡುತ್ತೆ. इसलिए चाहे और कुछ भी ज्ञान का विस्तार को जान नहीं सकता, लेकिन एक शब्द बाबा दिल से माना और दिल से औरों को सुनाया तो विशेष आत्मा बन गए. ಬಲೆ ತಂದೆ ಎದುರುಗಡೆ ಬರ್ತಾ ಇದ್ದಂಗೆ ಜ್ಞಾನವನ್ನ ತಿಳ್ಕೊಂಡಿರ್ಬೋದು, ವಿಸ್ತಾರವನ್ನ ತಿಳ್ಕೊಳ್ದಿರ ಇರ್ಬೋದು, ಕೇವಲ ಇಷ್ಟೇ ತಿಳ್ಕೊಂಡಿರ್ಬೋದು, ಒಂದೇ ಒಂದು ಶಬ್ದ ತಂದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿರ್ಬೋದು, ಹೃದಯಪೂರ್ವಕವಾಗಿ ಹೇಳುವಂಥವ್ರು ಅವರು ವಿಶೇಷ ಆತ್ಮ ಆಗ್ಬಿಡ್ತಾರೆ. ಅಂದರೆ ಹೃದಯಪೂರ್ವಕವಾಗಿ ತಂದೆ ಅಂತ ಕೂಗಿದಾಗ, ತಂದೆ ಅಂತ ಕರೆದಾಗ ಅವರು ಕೂಡ ಒಂದು ವಿಶೇಷ ಆತ್ಮಗಳ ಲಿಸ್ಟ್ನಲ್ಲಿ ಬಂದ್ಬಿಡ್ತಾರೆ. ದುನಿಯಾ ಕೆ ಆಗೆ ಮಹಾನ್ ಆತ್ಮಕ್ಕೆ ಸ್ವರೂಪ ಮೇ ಗಾಯನ ಯೋಗ್ಯ ಬನ್ ಗಯೆ. ಪ್ರಪಂಚದ ಎದುರುಗಡೆ ಗಾಯನಕ್ಕೆ ಯೋಗ್ಯರು ಮತ್ತು ಮಹಿಮೆಗೆ ಯೋಗ್ಯರು ಆಗೋಗ್ಬಿಟ್ರು. ಶ್ರೇಷ್ಠ ಅವ್ರ ಸಹಜ ಭಾಗ್ಯ ಹೇ ಸಮಸ್ತೆ ಹೋ. ಇಷ್ಟೊಂದು ಶ್ರೇಷ್ಠ ಭಾಗ್ಯ ಮತ್ತು ಸಹಜವಾಗಿರ್ತಕ್ಕಂಥ ಭಾಗ್ಯ ನಮ್ಮದು ಆಗಿದೆ ಅಂತ ತಿಳ್ಕೊಂತೀರಾ ಅಂತ ಶಿವ ತಂದೆ ಪರಮಾತ್ಮ ಕೇಳ್ತಾ ಇದ್ದಾರೆ. ಕ್ಯೂಂಕಿ ಬಾಬಾ ಶಬ್ದ ಚಾಬಿ ಹೇ. ತಂದೆ ಅನ್ನುವಂಥ ಶಬ್ದ ಏನಾಗಿದೆ, ಬೀಗದ ಕೈ ಆಗಿದೆ.
ಕಿಸ್ಕಿ ಯಾವುದ್ರದ್ದು? ಸರ್ವ ಖಜಾನೋಂಕಿ ಶ್ರೇಷ್ಠ ಭಾಗ್ಯಕ್ಕೆ. ಎಲ್ಲ ಪ್ರಕಾರದ ಖಜಾನೆಗಳನ್ನು ಪಡ್ಕೊಳ್ಳೋದಕ್ಕೆ ಯಾವುದು ಮೂಲಾಧಾರ? ಬೀಗದ ಕೈ. ಚಾಬಿ ಮಿಲ್ ಗई तो ಭಾಗ್ಯ का दरवाजा ಖಜಾನಾ ಅವಶ್ಯ ಪ್ರಾಪ್ತ ಹೋತಾ ಹಿ ಹೈ. ಬೀಗದ ಕೈ ಸಿಕ್ಕೋದ ನಂತರ ಭಾಗ್ಯದ ಎಲ್ಲ ಖಜಾನೆಗಳು ಅವಶ್ಯಕವಾಗಿ ಏನಾಗುತ್ತೆ? ಪ್ರಾಪ್ತಿ ಆಗುತ್ತೆ. तो सभी माताएं और पांडव चाबी प्राप्त करने के अधिकारी बन गए. ಎಲ್ಲ ಅಣ್ಣಂದಿರು, ಎಲ್ಲ ಅಕ್ಕಂದಿರು ಈ ಒಂದು ಭಾಗ್ಯದ ಬೀಗದ ಕೈಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ಆಗ್ಬಿಟ್ಟಿದ್ದೀರ. ಭಗವಂತನಿಂದ ಭಾಗ್ಯವನ್ನು ಪಡ್ಕೊಳ್ಳೋದಕ್ಕೆ ಅಧಿಕಾರಿಗಳಾಗ್ಬಿಟ್ಟಿದ್ದೀರಿ. ಚಾಬಿ ಲಗಾನೆ भी आती है या कभी लगती नहीं है. ಬೀಗದ ಕೈ ತೆಗಿಯಕ್ಕೆ ಬರುತ್ತೋ ಅಥವಾ ಇಲ್ವೋ, ಚಾಬಿ ಲಗಾನ का ವಿಧಿ है. ಬೀಗದ ಕೈಯನ್ನು ತೆಗೆಯೋದಕ್ಕೆ ವಿಧಿ ಆಗಿದೆ. ದಿಲ್ ಸೆ ಜಾನ್ನ ಅವರು ಮಾನನ. ನಮಗೆ ಭಗವಂತನಿಂದ ಭಾಗ್ಯವನ್ನು ಪಡ್ಕೊಳ್ಳೋದಕ್ಕೆ ಬೀಗದ ಕೈ ಯಾವುದಪ್ಪ ಅಂತಂದರೆ ಹೃದಯದಿಂದ ಅರ್ಥ ಮಾಡ್ಕೊಳ್ಳೋದು ಮತ್ತು ಒಪ್ಕೊಳ್ಳೋವಂಥದ್ದು, ತಿಳ್ಕೊಳ್ತಕ್ಕಂಥದ್ದು ಮತ್ತು ಒಪ್ಕೊಳ್ತಕ್ಕಂಥದ್ದು. ಸಿರ್ಫ್ ಮುಖ ಸೆ ಬಾಬಾ ತೋ ಚಾಬಿ ಹೋತೆ ಹಿ ಲಗೇಗ ನಹಿ. ಕೇವಲ ಬಾಯಿ ಮಾತಿನಲ್ಲಿ ತಂದೆ ಅಂದರೆ ಅದು ಏನಾಗೋದಿಲ್ಲ, ಬೀಗದ ಕೈ ಓಪನ್ ಮಾಡ್ಲಿಕ್ಕೆ ಆಗಲ್ಲ. ದಿಲ್ ಸೆ ಕಹಾ ತೋ ಖಜಾನ ಸದಾ ಹಾಜಿರ್ ಹೈ. ಹೃದಯಪೂರ್ವಕವಾಗಿ ಹೇಳಿದಾಗ, ತಂದೆ ಅಂತ ಕರೆದಾಗ ಎಲ್ಲ ಖಜಾನೆಗಳು ನಿಮ್ಮೆದುರುಗಡೆ ಹಾಜರಾಗ್ಬಿಡುತ್ತೆ. ಅಕೂಟ್ ಖಜಾನೆ ಏನು? ಭಗವಂತನ ಹತ್ರ ಇರೋವಂಥ ಖಜಾನೆ ಏನಿದೆ, ಮುಗಿಯೋದೇ ಇಲ್ಲ ಅಂತ ಖಜಾನೆ ಇದೆ. ಅಕೂಟ್ ಖಜಾನೆ ಹೋನೆ ಕೆ ಕಾರಣ ಜಿತನೆ ಬಿ ಬಚ್ಚೆ ಹೇ ಸಬ್ ಅಧಿಕಾರಿ ಹೇ. ಮುಗಿದೇ ಇರತಕ್ಕಂಥ ಒಂದು ಖಜಾನೆ, ಎಣಿಕೆನೇ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಖಜಾನೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ, ಆ ಒಂದು ಭಾಗ್ಯಕ್ಕೆ ತಾವು ಅಧಿಕಾರಿಗಳು ಆಗಿದ್ದೀರಿ ಅಂತ ತಂದೆ ಹೇಳ್ತಾ ಇದ್ದಾರೆ. ಕುಲೆ ಖಜಾನೆ, ಓಪನ್ ಟ್ರೆಜರ್ಸ್, ಇದು ಭರ್ಪೂರ್ ಖಜಾನೆ, ತುಂಬಿರ್ತಕ್ಕಂಥ ಒಂದು ಖಜಾನೆ, ತೆರೆದಿರ್ತಕ್ಕಂಥ ಒಂದು ಖಜಾನೆ. ಐಸಾ ನಹಿ ಜೋ ಪೀಚೆ ಆಯೇ ಹೇ ತೋ ಖಜಾನ ಖತಮ್ ಹೋ ಗಯೇ. ಕೊನೆಗೆ ಬಂದಿದ್ದೀವಲ್ಲ, ಮೊದಲೇ ಬರಬೇಕಾಗಿತ್ತಲ್ಲ ಅಂತ ತಿಳ್ಕೊಬೇಡಿ. ಕೊನೆಗೆ ಬಂದಿದ್ರು ಕೂಡ ನಿಮಗೆ ಖಜಾನೆ ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ, ಮುಗಿದೋಗಿಲ್ಲ. ಇದು ಮುಗಿಯೋ ಖಜಾನೆ ಅಲ್ಲ ಅಂತ ಹೇಳ್ತಿದ್ದಾರೆ. कितना भी अब तक आए हो अर्थात बाबा के बने हो, भविष्य में भी जितने बनने वाले हैं उन सबको खजाना अनेक गुणा ज़्यादा है. इसलिए बाप दादा हर बच्चों को गोल्डन चांस देते हैं. ನೋಡಿ, ಎಷ್ಟೊಂದು ಬಂದಿದ್ದಾರೆ ಇಲ್ಲಿಯವರೆಗೆ, ಎಷ್ಟೊಂದು ಭಗವಂತನ ಮಕ್ಕಳು ಆಗಿದ್ದಾರೆ, ಭವಿಷ್ಯದಲ್ಲಿ ಇನ್ನೂ ಬರುವಂಥವರಿದ್ದಾರೆ. ಅವರೆಲ್ರಿಗೂ ಕೂಡ ಖಜಾನೆ ಲೆಕ್ಕವಿಲ್ಲದಷ್ಟು ಪಟ್ಟು ಹೆಚ್ಚಿಗೆ ಇದೆ. ಅದರಿಂದ ಬಾಪ್ ದಾದಾರವರು ಮಕ್ಕಳಿಗೆ ಗೋಲ್ಡನ್ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಎಷ್ಟು ಖಜಾನೆ ತೆಗೆದುಕೋಬೇಕೋ ಅಷ್ಟು ತಗೊಂಡ್ಬಿಡಿ. ಈಗ ಯಹ ಕುಲಿ ದಿಲ್ಸೆ ಲೇಲೋ, ವಿಶಾಲ ಹೃದಯ ಇಟ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ತುಂಬಿಕೊಳ್ಳಿ. ದಾತಾಕೆ ಪಾಸ್ ಕಮ್ಮಿ ನಹಿ ಹೈ. ದಾತನ ಬಳಿ ಕೊರತೆನೇ ಇಲ್ಲ, ಎಷ್ಟು ಬೇಕಾದರೂ ನೀವು ತಗೋಬಹುದು. ಲೇನೆ ವಾಲೆ ಕಿ ಹಿಮ್ಮತ್ ವ ಪುರುಷಾರ್ಥ ಪರ್ ಆಧಾರ ಹೈ. ಇದು ತೆಗೆದುಕೊಳ್ತಕ್ಕಂಥವರ ಪುರುಷಾರ್ಥದ ಮೇಲೆ, ಸಾಹಸದ ಮೇಲೆ ಡಿಪೆಂಡ್ ಆಗಿದೆ. ಐಸಾ ಕೊಯ್ ಬಾಬಾ ಸಾರೆ ಕಲ್ಪ ಮೇ ನಹಿ ಜೋ ಇತನೇ ಬಚ್ಚೆ ಹೋ और हर एक ಭಾಗ್ಯವಾನ್ ಹೋ. ಇಂತಹ ತಂದೆ ಇಡೀ ಸೃಷ್ಟಿನಲ್ಲಿ ಬೇರೆ ಯಾರು ಕೂಡ ಇಲ್ಲ. ಇಷ್ಟೊಂದು ಜನ ಮಕ್ಕಳು, ಭಾಗ್ಯವಂತ ಒಬ್ಬರೇ, ಭಗವಂತ ಒಬ್ಬರೇ. ತಗೊಳ್ಳೋಂಥ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ, ಈ ಥರ ಇಡೀ ನಾಟಕದಲ್ಲಿ ಇಲ್ಲ. ಇಸ್ಲಿಯೇ ಸುನಾಯ ಹೈ ರೂಹಾನಿ ಬಾಪ್ ದಾದಕ್ಕೋ ರೂಹಾನಿ ನಶಾ ಹೈ. ಅದರಿಂದನೇ ಹೇಳಲಾಯಿತು, ಆತ್ಮಿಕ ತಂದೆಗೆ ಆತ್ಮಿಕ ನಶೆ ಇದೆ. ಸಭಿ ಮಧುಬನ್ ಮೇ ಆನೆ ಕಿ ಮಿಲನ್ ಕಿ ಆಶಾ ಪೂರಿ ಹೋಗಿ. ಎಲ್ಲರೂ ಮಧುಬನ್ದಲ್ಲಿ ಬರೋದು, ಮೌಂಟ್ ಅಬುಗೆ ಬರೋದು, ಇಲ್ಲಿ ಬಂದು ತಂದೆ ಜೊತೆಯಲ್ಲಿ ಭೇಟಿ ಆಗುವಂಥ ಆಸೆ ಎಲ್ರದ್ದು पूर्ति आयतो. भक्ति मार्ग की यात्रा उनसे फिर भी मधुबन में आराम से बैठने की रहने की जगह तो मिली है ना. ಭಕ್ತಿ ಮಾರ್ಗದಲ್ಲಿ ಎಷ್ಟು ಕಷ್ಟ ಪಟ್ಕೊಂಡು ಹೋಗ್ತಾರೆ ಯಾತ್ರೆಗಳು ಮಾಡಬೇಕಾದ್ರೆ, ಟೂರ್ ಮಾಡಬೇಕಾದ್ರೆ. ಆದರೆ ಇಲ್ಲಿ ಮಧುಬನ್ದಲ್ಲಿ ಆರಾಮಾಗಿ ಉಳ್ಕೊಳ್ಳೋಕ್ಕೆ ಊಟ ತಿಂಡಿ ಎಲ್ಲ ಅನುಕೂಲಗಳು ಸಿಕ್ಕಿದೆ ಅಲ್ವಾ ಅಂತ ಕೇಳ್ತಿದ್ದಾರೆ. तो मंदिरों में तो खड़े खड़े सिर्फ दर्शन करते हैं, जहाँ आराम से बैठे हो ना
ದೇವಾಲಯಗಳಲ್ಲಿ ನಿಂತು ನಿಂತು ಕ್ಯೂಗಳಲ್ಲಿ ನಿಂತು ಕಷ್ಟಪಡ್ತಾ ಇದ್ದಾರೆ ಜನ. ಇಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಮಿಲ್ನ ಮಾಡ್ತಾ ಇದ್ದೀರಲ್ಲ. ಯಹಾ ತೋ ಭಾಗೋ ಭಾಗೋ ಚಲೋ ಚಲೋ ಕೇತೆ ಹೇ ಅವ್ರಿಗೆ ಆರಾಮ್ಸೆ ಬೈಟೆ. ಅಲ್ಲಿ ಏನು ಹೇಳ್ತಾರೆ, ಮುಂದೆ ಹೋಗಿ ರಶ್ಶು, ಎಲ್ಲ ಕಡೆಯಲ್ಲಿ ರಶ್ ತಾನೆ, ರಶ್ಶು ಇರುತ್ತೆ, ಮುಂದೆ ಹೋಗಿ ಅಂತ ಇರ್ತಾರೆ. ಇಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಿ, ಮಿಲ್ನ ಮಾಡ್ತಾ ಇದ್ದೀರಿ. ಖುಷಿ ಸೆ ಮೋಜ್ ಮನಾವೋ, ಖುಷಿಯಿಂದ ನೀವೇನು ಮಾಡಿ, ಮೋಜ್ನ ಅನುಭವ ಮಾಡಿ. ಸಂಗಮಕ್ಕೆ ಖುಷಿ ಮನಾನೆ ಕೆ ಲಿಯೆ ಆಯೆ ಹೋನ, ಸಂಗಮಯುಗದಲ್ಲಿ ನೀವು ಖುಷಿಯನ್ನು ಆಚರಿಸಲಿಕ್ಕೆ ಬಂದಿದ್ದೀರಲ್ವಾ. तो हर समय चलते फिरते खाते पीते ಖುಷಿ ಕಾ ಖಜಾನ ಜಮಾ ಕಿಯಾ. ಪ್ರತಿಯೊಂದು ಸಮಯ ತಿರುಗಾಡ್ತಾ ಓಡಾಡ್ತಾ ಊಟ ಮಾಡ್ತಾ ತಿಂತಾ ಖಜಾನೆಯನ್ನು ಜಮಾ ಮಾಡ್ಕೊಳ್ತಾ ಇರಿ. ಅಂದರೆ ಇದು ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆ, ಈ ಎಲ್ಲ ಖಜಾನೆಗಳನ್ನು ಜಮಾ ಮಾಡ್ಕೊಳ್ಳಿ ಅಂತಿದ್ದಾರೆ. ಜಿತನಾ ಜಮಾ ಕಿಯಾ ಇತನಾ ಭವಿಷ್ಯ ಕಿಸ್ ಜನ್ಮೋಂ ಕೆ ಲಿಯೆ ಆರಾಮ್ ಸೆ ಖಾತೆ ರಹೋ. ಎಷ್ಟು ಸಂಪಾದನೆ ಮಾಡ್ಕೊತೀರೋ ಅಷ್ಟು ಭವಿಷ್ಯದಲ್ಲಿ ಅನೇಕ ಜನ್ಮಗಳವರೆಗೆ ಏನಾಗ್ಬೋದು, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಮಧುಬನ್ ವಿಶೇಷ ಸರ್ವ ಖಜಾನೆ ಜಮಾ ಕರ್ನೆ ಕಾ ಸ್ಥಾನ ಹೇ. ಮಧುಬನ ಅಂದರೆ ಅರ್ಥ ಏನು, ಎಲ್ಲ ಪ್ರಕಾರದ ಖಜಾನೆಗಳನ್ನು ಚೆನ್ನಾಗಿ ಜಮಾ ಮಾಡ್ಕೊಳ್ತಕ್ಕಂಥ ಜಾಗ ಆಗಿದೆ. ಯಹಾ ಏಕ್ ಬಾಬಾ ದೂಸರಾ ನಾ ಕೋಯಿ ಸಾಕಾರ ರೂಪ ಮೇ ಬಿ ಅನುಭವ ಕರ್ತೆ ಹೋ. ಇಲ್ಲಿ ಒಬ್ಬ ತಂದೆ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಸಾಕಾರ ರೂಪದಲ್ಲಿ ಕೂಡ ನೀವು ಅನುಭವ ಮಾಡ್ತೀರಾ. ಯಹಾ ಬುದ್ಧಿ ದ್ವಾರ ಅನುಭವ ಕರ್ತೆ ಹೋ. ನಿಮ್ಮ ಊರುಗಳಲ್ಲಿದ್ದಾಗ ನೀವು ಬುದ್ಧಿಯಿಂದ ಅನುಭವ ಮಾಡ್ತೀರಿ. ಲೇಕಿನ್ ಯಹಾ ಪ್ರತ್ಯಕ್ಷ ಸಾಕಾರ ಜೀವನ್ ಮೇ ಈ ಸಿವಾಯ್ ಬಾಬಾ और इस परिवार के और कोई नजर नहीं आता है. ಅಲ್ಲಿದ್ದಾಗ ಅಂದರೆ ನಮ್ಮ ಸ್ಥಾನಗಳಲ್ಲಿದ್ದಾಗ ಏನಾಗುತ್ತೆ, ಬುದ್ಧಿಯಿಂದ ಅನುಭವ ಮಾಡ್ತೀವಿ. ಆದರೆ ಮಧುಬನದಲ್ಲಿ ಹೋದಾಗ ಏನಾಗುತ್ತೆ, ಜೀವನದಲ್ಲಿ ತಂದೆ ವಿನಃ ಮತ್ತು ಇಷ್ಟೊಂದು ದೊಡ್ಡ ಒಳ್ಳೆ ಪರಿವಾರದ ವಿನಃ ಬೇರೆ ಇನ್ನೇನು ನಮಗೆ ಗಮನಕ್ಕೆ ಬರೋದೇ ಇಲ್ಲ. ಏಕ ಹಿ ಲಗನ್, ಏಕ ಹಿ ಬಾತ್, ಏಕ ಹಿ ಪರಿವಾರ और ಏಕ ರಸ್ ಸ್ಥಿತಿ और कोई ರಸ್ ಹೈ ನಹಿ. ಒಂದೇ ಸೆಳೆತ, ತಂದೆ ಜೊತೆಯಲ್ಲಿ ಪ್ರೀತಿ, ಒಂದೇ ಮಾತು ಜ್ಞಾನದ್ದು, ಮತ್ತು ಒಂದೇ ಪರಿವಾರ, ಮತ್ತು ಏಕರಸ ಸ್ಥಿತಿ, ಎಲ್ಲರೂ ಒಂದೇ ಸ್ಥಿತಿಯಲ್ಲಿರ್ತಾರೆ. ಮತ್ತು ಯಾವುದೇ ಒಂದು ರಸಗಳು ಇಲ್ಲಿಲ್ಲ. ಪಡ್ನ ಅವ್ರ ಪಡಾಯಿ ದ್ವಾರ ಶಕ್ತಿಶಾಲಿ ಬನ್ನನ. ಇಲ್ಲಿ ಓದೋದು ಮತ್ತು ಓದೋದ್ರ ಮುಖಾಂತರ ಸ್ಟ್ರಾಂಗ್ ಆಗೋದು. ಮಧುಬನ್ ಮೇ ಯಹಿ ಕಾಮ್ ಹೇನಾ. ಮಧುಬನ್ದಲ್ಲಿ ಬಂದಾಗ ನಿಮ್ಗೆ ಇದೇ ಒಂದು ಡ್ಯೂಟಿ ಅಲ್ವಾ. ಕಿತನಾ ಕ್ಲಾಸ್ ಕರ್ತೆ ಹೋ ತೋ ಯಹಾ ವಿಶೇಷ ಜಮಾ ಕರ್ನೆ ಕಾ ಸಾಧನ ಮಿಲ್ತಾ ಹೇ. ಇಲ್ಲಿ ನೀವು ಎಷ್ಟೆಷ್ಟು ಕ್ಲಾಸಸ್ಸನ್ನು ಮಾಡ್ತೀರಾ ಅಷ್ಟು ನಿಮಗೆ ವಿಶೇಷವಾಗಿ ಜಮಾ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಅನ್ನೋದು ಸಿಕ್ಕುತ್ತೆ. ಇಸ್ಲಿಯೇ ಸಬ್ ಭಾಗ್ ಕರ್ ಪೌಂಚ್ ಗಯೇ ಹೇ. ಅದರಿಂದ ಓಡಿ ಎಲ್ಲ ಕಡೆಯಿಂದ ಬಂದು ಇಲ್ಲಿ ತಲುಪಿಬಿಟ್ಟಿದ್ದೀರಿ. ಬಾಪ್ ದಾದಾ ಸಭಿ ಬಚ್ಚೋं को विशेष यही स्मृति दिलाते हैं सदा स्वरूप ಸ್ವರಾಜ್ಯ ಅಧಿಕಾರಿ ಸ್ಥಿತಿ ಮೇ ಆಗೆ ಬಡ್ತೆ ಚಲೋ. ಅದರಿಂದ ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ಇದೇ ಸ್ಮೃತಿಯನ್ನು ತರಿಸ್ತಾ ಇದ್ದಾರೆ. ಸದಾ ಸ್ವರಾಜ್ಯ ಅಧಿಕಾರಿ ಸ್ಥಿತಿಯಲ್ಲಿದ್ದು ಮುಂದೆ ಹೋಗ್ತಾ ಇರಿ. ಸ್ವರಾಜ್ಯ ಅಧಿಕಾರಿ ಯಹಿ ನಿಶಾನಿ ಹೇ ವಿಶ್ವ ರಾಜ್ಯ ಅಧಿಕಾರಿ ಬನ್ನನೆ ಕಿ. ಈಗ ನಾವು ಸಂಗಮಯುಗದಲ್ಲಿ ಸ್ವರಾಜ್ಯ ಅಧಿಕಾರಿಗಳಾದರೆ ಭವಿಷ್ಯದಲ್ಲಿ ವಿಶ್ವ ರಾಜ್ಯ ಅಧಿಕಾರಿಗಳಾಗುವಂಥ ಪ್ರಾಪ್ತಿ ಸಿಗುತ್ತೆ. ಕೈ ಬಚ್ಚೆ ರೂಹಾನ್ ಕರ್ತೆ ಹೇ, ಬಾಬಾ ಸೆ ಪೂಛ್ತೆ ಹೇ ಹಮ್ ಭವಿಷ್ಯ ಮೇ ಕ್ಯಾ ಬನೆಂಗೆ. ಕೆಲವರು ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ತಂದೆ ಜೊತೆಯಲ್ಲಿ ಮಾತನಾಡ್ತಾರೆ, ನಾವು ಮುಂದೆ ಏನಾಗ್ತೀರಿ, ರಾಜ ಬನೆಂಗೆ ಪ್ರಜಾ ಬನೆಂಗೆ, ರಾಜರಾಗ್ತೀವೋ ಪ್ರಜೆಗಳಾಗ್ತೀವೋ ಅಂತ ತಂದೆ ಹತ್ರ ಕೇಳ್ತಾರೆ. ಬಾಪ್ ದಾದಾ ಬಚ್ಚೋं का रेस्पॉन्ड करते हैं अपने आप को एक दिन का चेक करो चार्ट तो मालूम पड़ जाएगा कि राजा बनूंगा या साहूकार बनूंगा प्रजा बनूंगा. ನಿಮ್ಮ ದಿನಚರಿನ ನೀವು ಒಂದು ದಿವಸ ಚೆಕ್ ಮಾಡ್ಕೊಂಡ್ಬಿಡಿ. ನೀವು ರಾಜರಾಗ್ತಿರೋ ಪ್ರಜೆಗಳಾಗ್ತಿರೋ, ರಾಜ್ಯಾಧಿಕಾರಿಗಳಾಗ್ತಿರೋ, ಸಾಹುಕಾರ ಪ್ರಜೆಗಳಾಗ್ತಿರೋ, ಏನಾಗಿ ಸ್ವರ್ಗದಲ್ಲಿ ಹುಟ್ಟುತ್ತೀರಾ ಅನ್ನೋದು ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಜಾ बनूंगा साहूकार बनूंगा पहले अमृत वेले से अपने मुख्य 3 कारोबार अधिकारी अपने सहयोगी साथियों को ಚೆಕ್ करो. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಿರಲ್ಲ ಅಮೃತ ವೇಳೆ, ಆ ಸಮಯದಲ್ಲಿ ಅಧಿಕಾರಿ ತಮ್ಮ ಸಹಯೋಗಿ ಸಾಥಿಗಳು ಯಾರಿದ್ದಾರೆ ಅವ್ರನ್ನ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಹ ಕೌನ್ ಹೈ, 3 ಮಂತ್ರಿಗಳಿದ್ದಾರೆ. ಯಾರವರು? ಏಕ್ ಹೈ ಮನ್ ಅರ್ಥಾತ್ ಸಂಕಲ್ಪ ಶಕ್ತಿ, ಒಂದಾಗಿದೆ ಮನಸ್ಸಿನ ಸಂಕಲ್ಪ ಶಕ್ತಿ. ದೂಸರಾ ಹೈ ಬುದ್ಧಿ ನಿರ್ಣಯ ಶಕ್ತಿ,
ಎರಡನೇದಾಗಿದೆ ಬುದ್ಧಿಶಕ್ತಿ. और तीसरा है पिछले व वर्तमान ಶ್ರೇಷ್ಠ ಸಂಸ್ಕಾರ. ಮೂರನೇದಾಗಿದೆ ಹಿಂದಿಂದು ಅಥವಾ ವರ್ತಮಾನದ ಶ್ರೇಷ್ಠ ಸಂಸ್ಕಾರ. ಯ ತೀನೋ ವಿಶೇಷ ಕಾರೋಬಾರಿ है. ಈ ಮೂರು ವಿಶೇಷವಾಗಿರತಕ್ಕಂಥ ಕಾರೋಬಾರಿಗಳಿದ್ದಾರೆ. जैसे आजकल के जमाने में राजा का साथ महामंत्री विशेष मंत्री होते हैं ना, ಹೇಗೆ ಈಗಿನ ಕಾಲದ ಒಂದು ಜಮಾನಿನಲ್ಲಿ ರಾಜರ ಜೊತೆಯಲ್ಲಿ ಮಹಾಮಂತ್ರಿಗಳು ವಿಶೇಷ ಮಂತ್ರಿಗಳು ಕೂಡ ಇರ್ತಾರಲ್ವ, ಉನಿಕೆ ಸಹಯೋಗ ಸೆ ರಾಜ್ಯ ಕಾರೋಬಾರ್ ಚಲ್ತಿ ಹೈ. ಅವರುಗಳ ಒಂದು ಸಹಯೋಗದಿಂದನೇ ರಾಜ್ಯ ಕಾರೋಬಾರ್ ಎಲ್ಲ ನಡೀತಾ ಇರತ್ತೆ. ಸತ್ಯುಗ್ ಮೇ ಮಂತ್ರಿ ನಹಿ ಹೋಂಗೆ ಲೇಕಿನ್ ಸಮೀಪ್ ಕೆ ಸಂಬಂಧಿ ಸಾಥಿ ಹೋಂಗೆ. ಸತ್ಯುಗದಲ್ಲಿ ಸ್ವರ್ಗದಲ್ಲಿ ಪ್ಯಾರಡೈಸ್ನಲ್ಲಿ ಮಂತ್ರಿಗಳ ಅಗತ್ಯ ಇರೋದಿಲ್ಲ. ರಾಜನ ಜೊತೆಯಲ್ಲಿ ಆಪ್ತರು ನೆಂಟರು ಬಂಧು ಬಳಗದವರು ಇರ್ತಾರೆ. ಕಿಸಿ ಬಿ ರೂಪ ಮೇ ಸಾಥಿ ಸಮझो ಯಾ ಮಂತ್ರಿ ಸಮझो. ಯಾವ ರೂಪದಲ್ಲಿ ಜೊತೆಗಾರರಂತಾದರೂ ತಿಳ್ಕೊಬೋದು ಅಥವಾ ಮಂತ್ರಿ ಅಂತಾದರೂ ತಿಳ್ಕೊಬೋದು. ಲೇಕಿನ್ ಯಾ ಚೆಕ್ ಕರೋ ತೀನೋ ಸ್ವ ಕೆ ಅಧಿಕಾರಿ ಸೆ ಚಲ್ತಾ ಹೈ. ಈಗ ಮನಸ್ಸು ಬುದ್ಧಿ ಸಂಸ್ಕಾರ ಈ ಮೂರೂ ಮಂತ್ರಿಗಳಂತಾದರೂ ತಿಳ್ಕೊಳ್ಳಿ ಅಥವಾ ಸಂಬಂಧಿಗಳು ಅಂತಾದರೂ ತಿಳ್ಕೊಳ್ಳಿ, ಇವು ನಾನು ಆತ್ಮ ಹೇಳ್ದಂಗೆ ನಡೀತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಮನ್ ಆಪ್ಕಾ ಚಲಾತಾ ಹೈ ಯಾ ಆಪ್ ಮನ್ ಕೋ ಚಲಾತೆ ಹೋ. ಮನಸ್ಸು ನಿಮ್ಮನ್ನು ನಡೆಸುತ್ತೋ ಅಥವಾ ನೀವು ಮನಸ್ಸನ್ನು ನಡೆಸ್ತೀರೋ. ಚಾಹೆ ಜೋ ಚಾಹೆ ಜಬ್ ಚಾಹೆ ವೈಸಾ ಸಂಕಲ್ಪ ಕರ್ ಸಕ್ತೆ ಹೋ. ಇವಾಗ ಯಾವ ಥಾಟ್ ಮಾಡಬೇಕು ಆ ಥಾಟೇ ಮಾಡಬೇಕು. ಯಾವಾಗ ಯಾವ ಥಾಟ್ ಮಾಡಬೇಕೋ ಆ ಟೈಮ್ನಲ್ಲಿ ಅದೇ ಥಾಟ್ ಮಾಡಬೇಕು. ಜಹಾ ಬುದ್ಧಿ ಲಗಾನೆ ಚಾಹೋ ವಹಾ ಲಗಾ ಸಕ್ತೆ ಹೋ. ಎಲ್ಲಿ ಬುದ್ಧಿಶಕ್ತಿಯನ್ನು ಯೂಸ್ ಮಾಡಬೇಕೋ ಅಲ್ಲೇ ಬುದ್ಧಿಶಕ್ತಿನ ಯೂಸ್ ಮಾಡ್ತೀರಾ. वह बुद्धि आप राजा को भटकाती है. ಅಥವಾ ಬುದ್ಧಿ ನಿಮ್ಮ ರಾಜರನ್ನ ಅಲ್ಲಿ ಇಲ್ಲಿ ಅಲ್ದಾಡಿಸುತ್ತಾ. ಸಂಸ್ಕಾರ आपके वश है या आप संस्कार के वश हो. ಸಂಸ್ಕಾರ ನಿಮ್ಮ ವಶವಾಗಿದೆಯೋ ನೀವು ಸಂಸ್ಕಾರಗಳಿಗೆ ವಶವಾಗಿಬಿಡ್ತೀರೋ. ರಾಜ್ಯ ಅರ್ಥಾತ್ ಅಧಿಕಾರಿ ಹೈ. ಈ ಮೂರರ ಮೇಲೆ ರಾಜ್ಯ ಅರ್ಥಾತ್ ಅಧಿಕಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮನಸ್ಸು ಬುದ್ಧಿ ಸಂಸ್ಕಾರ ಈ ಮೂರರ ಮೇಲೆ ರಾಜ್ಯಾಧಿಕಾರ ಕಂಟ್ರೋಲಿಂಗ್ ಪವರ್ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಂಟ್ರೋಲ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. राज्य अधिकारी जिस शक्ति को जिस समय जो ऑर्डर करे वह उसी विधि पूर्वक कार्य करते. आप कहो एक बात और वह करे दूसरी बात. ನೋಡಿ, ಸ್ವರಾಜ್ಯ ಅಧಿಕಾರಿ ಅಂದರೆ ಅರ್ಥ ಆಗಿದೆ, ಯಾವ ಶಕ್ತಿನ ಯಾವ ಸಮಯದಲ್ಲಿ ಆರ್ಡರ್ ಮಾಡ್ತೀವೋ ಆ ಶಕ್ತಿ ವಿಧಿಪೂರ್ವಕವಾಗಿ ಕಾರ್ಯ ಮಾಡಬೇಕು. ನೀವು ಹೇಳೋದೊಂದು ಅದು ಮಾಡೋದು ಇನ್ನೊಂದು ಅಂದರೆ ರಾಜ್ಯಾಧಿಕಾರಿ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಮನಸ್ಸಿಗೆ ಏನು ಸಂಕಲ್ಪ ಕೊಡ್ತೀವೋ ಅದೇ ಮಾಡಬೇಕದು. ಬುದ್ಧಿ ಎಲ್ಲಿಡಬೇಕು ಅಂತೀವೋ ಅದೇ ಅದು ಮಾಡಬೇಕು. ಸಂಸ್ಕಾರ ನಮ್ಮ ವಶದಲ್ಲಿರಬೇಕು. ಆವಾಗ ನಾವು ಸ್ವರಾಜ್ಯಾಧಿಕಾರಿ ಅಂತ. ಅಂದರೆ ಸ್ವಯಂ ಮೇಲೆ ಸ್ವಯಂಗೆ ಫುಲ್ ಕಂಟ್ರೋಲ್ ಇದೆ ಅಂತ ಅರ್ಥ. ನಾವು ಹೇಳೋದೊಂದು ಅದು ಮಾಡೋದು ಇನ್ನೊಂದು ಅಂದರೆ ಅದು ಸ್ವರಾಜ್ಯಾಧಿಕಾರಿ ಲಕ್ಷಣ ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ. वह इसी विधि पूर्वक कार्य करते हैं. आप कहो एक बात दूसरा बात वह करते दूसरा बात. क्योंकि निरंतर योगी अर्थात स्वराज्य अधिकारी बनने का विशेष साधन ही मन और बुद्धि है. ನಿರಂತರ ಯೋಗಿ ಅಂದರೆ ಅರ್ಥ ಆಗಿದೆ ಸ್ವರಾಜ್ಯ ಅಧಿಕಾರಿಗಳಾಗುವಂಥ ವಿಶೇಷವಾಗಿರ್ತಕ್ಕಂಥ ಸಾಧನ ಆಗಿದೆ ಮನಸ್ಸು ಮತ್ತು ಬುದ್ಧಿ. ಮಂತ್ರಿ ಹಿ ಮನ್ಮನಾಭೋಕ. ಮಂತ್ರಿನೂ ಕೂಡ ಮನ್ಮನಾಭವದ್ದು ಆಗಿದೆ. ಯೋಗಕ್ಕೂ ಸಹಯೋಗ कहते हैं. ಯೋಗಕ್ಕೆ ಸಹಯೋಗ ಅಂತಾರೆ. तो अगर यह विशेष आधार स्तंभ अपने अधिकार में नहीं तो कभी वह कमी है तो कमी नहीं अभी अभी नहीं है. ಈ ವಿಶೇಷವಾಗಿ ಬುದ್ಧಿ ಯೋಗ ಏನಿದೆ, ಯಾವುದಕ್ಕೆ ಯೋಗ ಅಂತ ಹೇಳಲಾಗುತ್ತೆ, ಒಂದು ವೇಳೆ ವಿಶೇಷವಾಗಿ ಆಧಾರ ಸ್ತಂಭ ತಮ್ಮ ಅಧಿಕಾರದಲ್ಲೇ ಇಲ್ಲ ಅಂತಂದರೆ, ಈಗೀಗಿದೆ ಈಗೀಗಿಲ್ಲ ಅಂತಂದರೆ ಇದು ಸ್ವರಾಜ್ಯ ಅಧಿಕಾರಿಗಳ ಲಕ್ಷಣ ಅಲ್ಲ ಅಂತಿದೆ. ಅಂದರೆ ನಾವು ಏನು ಆರ್ಡರ್ ಮಾಡ್ತೀವಿ ಅದು ಮನಸ್ಸು ಬುದ್ಧಿ ಒಪ್ಕೋಬೇಕು, ಸ್ವರಾಜ್ಯಾಧಿಕಾರಿ ಆಗಬೇಕು. ಈಗೀಗ ಕಂಟ್ರೋಲ್ನಲ್ಲಿದೆ ಈಗೀಗ ಕಂಟ್ರೋಲಲ್ಲಿ ಇಲ್ಲ ಅಂತಲೂ ಆಗಬಾರ್ದು. ಫುಲ್ ಕಂಟ್ರೋಲ್ ಸದಾ ಇರಬೇಕು ಅಂತ ಹೇಳ್ತಿದ್ದಾರೆ. ತೀನೋ ಮೇ ಏಕ್ ಬಿ ಕಮ್ अधिकार में है तो इतने ಚೆಕ್ करो, इससे ಚೆಕ್ करो कि हम राज्य बनेंगे प्रजा बनेंगे. ಈ ಮೂರರಲ್ಲಿ ಒಂದರಲ್ಲಾದರೂ ಕೂಡ ಕಂಟ್ರೋಲಿಂಗ್ ಕಮ್ಮಿ ಇದೆ, ಅಧಿಕಾರ ಪೂರ್ತಿ ಇಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ನೀವು ರಾಜರಾಗ್ತಿರೋ ಪ್ರಜೆಗಳಾಗ್ತಿರೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ರಾಜ್ಯ ಅಧಿಕಾರಿಗಳಾಗ್ತಿರೋ ಇಲ್ವೋ. ಬಹುತ್ ಕಾಲಕ್ಕೆ राज्य अधिकारी बनने के संस्कार बहुत काल का राज्य ಭವಿಷ್ಯ ರಾಜ್ಯಾಧಿಕಾರಿ बनाएंगे. ಬಹಳ ಸಮಯದ
ಸ್ವರಾಜ್ಯ ಅಧಿಕಾರಿಗಳೇನೆ ಬಹಳ ಸಮಯದ ರಾಜರುಗಳಾಗಿ ಹುಟ್ಟುತ್ತಾರೆ, ದೀರ್ಘಕಾಲದ ರಾಜ್ಯ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತಾರೆ. तो अगर अभी अधिकारी है कभी वशीभूत हो जाते तो अल्प का आधा कल्प अर्थात पूरा राज्य का भाग्य का अधिकार प्राप्त नहीं कर सकते. ಒಂದು ವೇಳೆ ಈಗೀಗಲೇ ಅಧಿಕಾರಿಗಳು ಈಗೀಗಲೇ ವಶೀಭೂತರು ಅಂದರೆ ಅರ್ಧ ಕಲ್ಪ ಅರ್ಥಾತ್ ಪೂರ್ತಿ ರಾಜ್ಯ ಭಾಗ್ಯಕ್ಕೆ ಅಧಿಕಾರಿಗಳು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ ಅಂತಿದ್ದಾರೆ. ಆಧಾ ಸಮಯಕ್ಕೆ ಬಾದ್ ತ್ರೇತಾಯಿಗೆ ರಾಜ ಬನ್ ಸಕ್ತೆ ಹೋ, ಅರ್ಧ ಕಲ್ಪದ ನಂತರ ತ್ರೇತಾಯುಗದ ರಾಜರುಗಳು ಆಗ್ಬಿಡ್ತೀರಾ. सारा समय राज्य अधिकारी अर्थात राज्य करने वाले रॉयल फैमिली के समीप संबंध में नहीं रह सकते हैं. ಇಡೀ ಸಮಯ ರಾಜ್ಯಾಧಿಕಾರಿಗಳು ಅರ್ಥಾತ್ ರಾಜ್ಯ ಮಾಡಲಿಕ್ಕೋಸ್ಕರ ರಾಯಲ್ ಪರಿವಾರಗಳಲ್ಲಿ ಸಂಬಂಧದಲ್ಲಿ ಬರ್ಲಿಕ್ಕಾಗೋದಿಲ್ಲ. अगर वशीभूत बार बार होते हैं तो संस्कार अधिकारी बनने के नहीं है. ಒಂದು ವೇಳೆ ವಶೀಭೂತರು ಬಾರಿ ಬಾರಿ ಆಗ್ಬಿಡ್ತೀರಾ ಅಂದರೆ ರಾಜ್ಯ ಅಧಿಕಾರಿಗಳಾಗೋದಕ್ಕೆ ಆಗೋದಿಲ್ಲ. ಲೇಕಿನ್ ರಾಜ್ಯ ಅಧಿಕಾರಿयों का राज्य में रहने वाले, ಆದರೆ ರಾಜ್ಯ ಅಧಿಕಾರಿಗಳ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಆಗ್ಬಿಡ್ತೀರ. ಕೌನ್ ಹೋಗೆ ಯಾರಾದರೂ ಯಾ ಹುಯಿ ಪ್ರಜಾ, ರಾಜ್ಯ ಅಧಿಕಾರದಲ್ಲಿ ಪ್ರಜೆಗಳು ಬೇಕಾದಷ್ಟು ಜನ ಇರ್ತಾರೆ, ಅದರಲ್ಲಿ ಬರಬೇಕಾಗುತ್ತೆ. ಸಮಜಾ ರಾಜ ಕೌನ್ ಬನೆಂಗೆ ಪ್ರಜಾ ಕೌನ್ ಬನೆಂಗೆ. ಅಂದರೆ ಇವತ್ತು ಟೋಟಲ್ ಮುರಳಿ ಸಾರಾಂಶ ಇಷ್ಟೇ. ಮನಸ್ಸು, ಬುದ್ಧಿ, ಸಂಸ್ಕಾರ ಇವು ಮೂರು ಕೂಡ ಆತ್ಮದ ಡೈರೆಕ್ಷನ್ ಮೇಲೆ ಕರೆಕ್ಟಾಗಿ ನಡಿಬೇಕು, ಸದಾಕಾಲ ನಡಿಬೇಕು. ಆರ್ಡರ್ ಮಾಡಿದ್ದೆಲ್ಲನೂ ಕೇಳಬೇಕು. ಆವಾಗ ಅವರು ಆತ್ಮ ಹೋಗ್ಬಿಟ್ಟು ಭವಿಷ್ಯದಲ್ಲಿ ಸದಾಕಾಲದ ರಾಜ್ಯಾಧಿಕಾರಿಗಳು ಆಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಪ್ರಜೆಗಳಾಗ್ತಿರೋ ರಾಜ ಆಗ್ತಿರೋ ಅನ್ನೋದನ್ನು ಇದ್ರ ಆಧಾರದ ಮೇಲೆ ಚೆಕ್ ಮಾಡ್ಕೊಳ್ಳಿ, ಸಂಸ್ಕಾರಗಳ ಆಧಾರದ ಮೇಲೆ ಗೊತ್ತಾಗತ್ತೆ ಅಂತ. ಅಪ್ನೆ ದರ್ಪಣ ಮೇ ಅಪ್ನೆ ತಕ್ದೀರ್ ಕಿ ಸೂರತ್ ದೇಕೋ, ನಿಮ್ಮ ಒಂದು ಜ್ಞಾನ ದರ್ಪಣದಲ್ಲಿ ನಿಮ್ಮ ಚಹರೆನ ನೋಡ್ಕೊಳ್ಳಿ. ಯಾ ಜ್ಞಾನ ಅರ್ಥಾತ್ ನಾಲೆಡ್ಜ್ ದರ್ಪಣ. ಈ ಜ್ಞಾನನೇ ಒಂದು ರೀತಿಯಲ್ಲಿ ಮಿರರ್ ಥರ ಕೆಲಸ ಮಾಡುತ್ತೆ. तो आपके पास दर्पण है ना, ನಿಮ್ಮ ಹತ್ರ ಜ್ಞಾನವೆಂಬ ದರ್ಪಣ ಇದೆಯಲ್ವಾ. तो अपने सूरत देख सकते हो, ನಿಮ್ಮ ಒಂದು ಜ್ಞಾನವೆಂಬ ದರ್ಪಣದಲ್ಲಿ ನಿಮ್ಮ ಚಹರೆಯನ್ನು ಏನು ಮಾಡ್ಕೋಬೋದು, ನೋಡ್ಕೋಬೋದು. ಅಭಿ ಬಹು ಸಮಯಕ್ಕೆ ಅಧಿಕಾರಿ बनने का अभ्यास करो. ಈಗ ಸುಮಾರು ಸಮಯ ಅಧಿಕಾರಿಗಳಾಗುವಂಥ ಪ್ರಾಕ್ಟೀಸ್ ಮಾಡಿ. ಐಸಾ ನಹಿ ಅಂತ್ ಮೇ ಬನ್ ಹಿ ಜಾಯಂಗೆ, ಕೊನೆಯಲ್ಲಿ ಆಗ್ಬಿಡ್ತೀರಿ ಅಂತ ಅಂದ್ಕೋಬೇಡಿ. ಅಗರ್ ಅಂತ್ ಮೇ ಬನೆಂಗೆ ತೋ ಪ್ರಜಾ ಭಿ ಏಕ್ ಜನ್ಮ ಥೋಡಾ ಸಾ ರಾಜ್ಯ ಕರ್ಲೆಂಗೆ. ಒಂದು ವೇಳೆ ಕೊನೆಗೆ ಆಗ್ತೀರಿ ಅಂದರೆ ಲಾಸ್ಟ್ನಲ್ಲಿ ಸ್ವಲ್ಪ ರಾಜ್ಯವನ್ನು ಮಾಡ್ಬೋದು. ಲೇಕಿನ್ ಯಹ ಯಾದ್ ರಖನಾ, ಅಗರ್ ಬಹು ಸಮಯ ಕಾ ಅವಸೆ ಅಭ್ಯಾಸಿ ನಹಿ ಹೋಗಾ ತೋ ಆದಿ ಸೆ ಅಭ್ಯಾಸ ನಹಿ ಬನೆ ಹೋ तो आदि से अब तक भी यह विशेष कार्यकर्ता आपके अपने अधिकार में चलते हैं या डगमग स्थिति करते हैं, अर्थात धोखा देते रहते हैं, दुख की लहर का अनुभव कराते रहते हैं, तो अंत में भी धोखा मिल जाएगा. ಸುಮಾರು ಸಮಯ ಈ ಒಂದು ಮೋಸ ಆಗ್ತಾ ಇತ್ತು ಅಂತಂದರೆ, ಕರ್ಮಚಾರಿಗಳದ್ದು ಕಂಟ್ರೋಲಿಂಗ್ ಇಲ್ಲ ಅಂತಂದರೆ, ಅಭ್ಯಾಸನೂ ತುಂಬ ಸಮಯದ್ದಿಲ್ಲ ಅಂತಂದರೆ, ಕೊನೆಯಲ್ಲಿ ಕೂಡ ಏನಾಗಿ ಹೋಗ್ಬಿಡುತ್ತೆ, ಮೋಸ ಆಗೋಗ್ಬಿಡುತ್ತೆ. ಅದರಿಂದ ಚೆಕ್ ಮಾಡ್ಕೊಳ್ಳಿ. ಮೋಸ ಆಗಿರೋರಿಗೆ ದುಃಖದ ಅಲೆಗಳು ಬರ್ತಾ ಇರ್ತವೆ. ದುಃಖದ ಅನುಭವನು ಕೊನೆ ಸಮಯದಲ್ಲಿ ದೋಖ ಮಾಡ್ತವೆ. ದೋಖ ಅರ್ಥಾತ್ ದುಃಖಕ್ಕೆ ಲೆಹರ್ ಜರೂರ್ ಆಗಿ. ದೋಖ ಅಂದರೆ ದುಃಖದ ಅಲೆಗಳು ಅವಶ್ಯಕವಾಗಿ ಬರ್ತವೆ. तो धोखा अर्थात दुख की लहर आएंगे, तो अंत में भी पश्चाताप दुख की लहर आएगा. ಕೊನೆ ಟೈಮ್ನಲ್ಲಿ ಕೂಡ ಪಶ್ಚಾತ್ತಾಪದ ದುಃಖದ ಅಲೆಗಳು ಬರ್ತವೆ. राजा बनो या अपने विशेष सहयोगी कर्मचारी राज्य कारोबारी साथियों को अपने अधिकार से चलाओ. ರಾಜರಾಗಬೇಕು ಅಂತಂದರೆ ಈಗ ತಮ್ಮ ಸಹಯೋಗಿ ಸಾಥಿಗಳನ್ನು, ಕರ್ಮಚಾರಿಗಳನ್ನು ತಮ್ಮ ಕಂಟ್ರೋಲ್ನಲ್ಲಿ ನಡೆಸಿ. ಸಮಜಾ, ಗೊತ್ತಾಯ್ತ್ರಾ? ಏನು ಮಾಡಬೇಕು ಪುರುಷಾರ್ಥ ಅನ್ನೋದು ಗೊತ್ತಾಯ್ತ್ರಾ ಅಂತ ಕೇಳ್ತಾ ಇದ್ದಾರೆ. ಸಬ್ ತರಫ್ಗೆ ಪਹੁಂಚ್ ಗಯೇ ಹೇ, ಎಲ್ಲ ಕಡೆಯಿಂದ ಬಂದು ತಲುಪಿದ್ದೀರಿ. स्व राज्य अधिकारी सर्व बहुत काल के राज्य अधिकारी प्राप्त करने वाले अभ्यासी आत्माओं को, सर्व विशेष आत्माओं को, सर्व वरदाता को वरदानों से पालने वाले श्रेष्ठ आत्माओं को बाप दादा का याद प्यार और नमस्ते. ಅಂದರೆ ಎಲ್ಲ ಸ್ವರಾಜ್ಯ ಅಧಿಕಾರಿಗಳಿಗೆ, ಬಹಳ ಕಾಲದ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ, ಸಾಧನೆ ಮಾಡ್ತಕ್ಕಂಥ ಸಾಧಕ ಮಕ್ಕಳಿಗೆ, ವಿಶ್ವದ ವಿಶೇಷವಾದಂಥ ಆತ್ಮಗಳಿಗೆ, ಸರ್ವ ವರದಾತನಿಂದ ಎಲ್ಲ ಪ್ರಕಾರದ ವರದಾನಗಳನ್ನು ತೆಗೆದುಕೊಂಡು ಪಾಲನೆ ಪಡ್ಕೊಳ್ತಕ್ಕಂಥ ಅವರಿಗೆ
ಶ್ರೇಷ್ಠ ಆತ್ಮಗಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಇವತ್ತಿನ ವರದಾನ ಆಗಿದೆ, ಭಟಕ್ತಿ ಹುಯಿ ಆತ್ಮವಂಕೋ ಯಥಾರ್ಥ ಮಂಜಿಲ್ ದಿಖಾನೆ ವಾಲೆ ಚೈತನ್ಯ ಲೈಟ್ ಮೈಟ್ ಹೌಸ್ ಭವ. ಅಲೆದಾಡ್ತಾ ಇದ್ದಾರೆ ಜನ, ಅಂತಹ ಆತ್ಮಗಳಿಗೆ ಯಥಾರ್ಥವಾದಂಥ ಗುರಿಯನ್ನು ತೋರಿಸ್ತಕ್ಕಂತಹ ಚೈತನ್ಯ ಲೈಟ್ ಹೌಸ್ ಮೈಟ್ ಹೌಸು ಆಗಿರಿ. किसी भी भटकी हुई आत्मा को यथार्थ मंजिल दिखाने के लिए ಚೈತನ್ಯ ಲೈಟ್ ಹೌಸ್ ಮೈಟ್ ಹೌಸ್ ಬನೋ. ಯಾವುದೇ ಅಲೆದಾಡ್ತಾ ಇರತಕ್ಕಂತಹ ಆತ್ಮಗಳಿಗೆ ಸರಿಯಾದಂಥ ಗುರಿಯನ್ನು ತೋರಿಸಲಿಕ್ಕೋಸ್ಕರ ನೀವು ಚೈತನ್ಯ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ. ಉಸ್ಕೆ ಲಿಯೇ ದೋ ಬಾತೋ ಧ್ಯಾನ್ ಪರ್ ರೇ. ಅದಕ್ಕೋಸ್ಕರ ಎರಡು ಮಾತು ಗಮನದಲ್ಲಿರಲಿ. ಹರ್ ಆತ್ಮ ಕಿ ಚಾಹನಾ ಕೋ ಪರಖನಾ. ಪ್ರತಿಯೊಂದು ಆತ್ಮದ ಆಸೆ ಏನಿದೆ ಅದನ್ನು ಗುರುತಿಸಿ. जैसे योग्य डॉक्टर जैसे कहा जाता है नब्ज देख कर जानता है. ಯೋಗ್ಯವಾಗಿರುವಂಥ ಡಾಕ್ಟರ್ ಯಾರಂದ್ರೆ ನಾಡಿ ನೋಡಿನೇ ತಿಳ್ಕೊಂಡು ಬಿಡ್ತಾರೆ. ಐಸೆ ಯೋಗ್ಯ ಡಾಕ್ಟರ್ ಕಹಾ ಜಾತ, ಅವ್ರಿಗೆ ಯೋಗ್ಯ ಡಾಕ್ಟರ್ ಅಂತ ಹೇಳ್ತಾರೆ. ಉಸೆ ಪರಖನೆ ಕಿ ಶಕ್ತಿ ಸದಾ ಯೂಸ್ ಕರ್ನ. ಗುರುತಿಸುವಂಥ ಶಕ್ತಿಯನ್ನು ಸದಾ ಉಪಯೋಗಿಸ್ಕೊಳ್ಳಿ. ಸದಾ ಅಪನೆ ಪಾಸ್ ಸರ್ವ ಖಜಾನೋ ಕಾ ಅನುಭವ ಖಾಯಂ ರಖನ. ಎಲ್ಲ ಪ್ರಕಾರದ ಖಜಾನೆಗಳನ್ನು ನಿಮ್ಮ ಹತ್ರ ಜೊತೆಯಲ್ಲಿ ಸ್ಟಾಕ್ ಇಟ್ಕೊಳ್ಳಿ. सदा यह लक्ष्य रखना, सुनना ही नहीं लेकिन सर्व संबंधों का सर्व शक्तियों का अनुभव करना. ಕೇವಲ ಕೇಳೋದಷ್ಟೇ ಅಲ್ಲ, ಎಲ್ಲ ಪ್ರಕಾರದ ಏನು ಮಾಡಬೇಕಾಗಿದೆ, ಸಂಬಂಧಗಳನ್ನು ಶಕ್ತಿಗಳನ್ನು ಅನುಭವ ಮಾಡಬೇಕಾಗಿದೆ. ಸ್ಲೋಗನ್, दूसरों को करेक्ट कनेक्शन करने के बजाय स्वयं एक बाबा से ठीक कनेक्शन रखो. ಬೇರೆಯವ್ರನ್ನ ಕರೆಕ್ಷನ್ ಮಾಡೋಕ್ಕೆ ಬದಲಾಗಿ ಒಬ್ಬ ತಂದೆಯ ಜೊತೆಯಲ್ಲಿ ಕನೆಕ್ಷನನ್ನು ಸರಿಯಾಗಿ ಜೋಡಿಸಿ. ಅಚ್ಚಾ, ಓಂ ಶಾಂತಿ.